ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚೆಗೆ ದುರಂಧರ್ 2 ಮೂವಿ ರಿಲೀಸ್ ಆಗಿ ಭಾರಿ ಸೌಂಡ್ ಮಾಡ್ತಾ ಇದೆ. ಆ ಮೂವಿ ವಿವರಿಸೋ ಮುಂಚೆ ಅದರ ಮೊದಲನೇ ಭಾಗನ ನೋಡ್ಬೇಕು. ಸೊ ಇವತ್ತು ನಾವು ದುರಂಧರ್ ಪಾರ್ಟ್ 1 ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಈ ಮೂವಿಯ ಒನ್ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ, ಪಾಕಿಸ್ತಾನದ ಟೆರರಿಸ್ಟ್ಗಳು ಇಂಡಿಯಾ ಮೇಲೆ ಅಟ್ಯಾಕ್ ಮಾಡ್ತಾನೆ ಇರ್ತಾರೆ. ಅದಕ್ಕೆ ಸ್ಪೈ ಆಗಿ ಈ ಕಥೆಯ ನಾಯಕ ಪಾಕಿಸ್ತಾನಗೆ ಹೋಗ್ತಾನೆ. ಹೋಗಿ ಒಂದು ದೊಡ್ಡ ಗ್ಯಾಂಗ್ ಜೊತೆ ಸೇರ್ಕೊಂಡು ಇಂಡಿಯಾಗೆ ಇನ್ಫಾರ್ಮೇಶನ್ ಕೊಡ್ತಾ ಇರ್ತಾನೆ. ನಮ್ ಹೀರೋ ಪಾಕಿಸ್ತಾನಕ್ಕೆ ಹೋಗಿದ್ದು ಹೇಗೆ, ಗ್ಯಾಂಗ್ ಒಳಗೆ ಸೇರ್ಕೊಳ್ಳೋಕೆ ಏನೆಲ್ಲ ಮಾಡ್ಬೇಕಾಯ್ತು, ಅಲ್ಲಿಂದ ಇಂಡಿಯಾಗೆ ಇನ್ಫಾರ್ಮೇಶನ್ ಕೊಡೋದು ಎಷ್ಟು ಕಷ್ಟ ಇತ್ತು, ಎರಡನೇ ಪಾರ್ಟ್ ಮೂವಿಗೆ ಹೇಗೆ ಲೀಡ್ ಸಿಗುತ್ತೆ ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇ ಸೀನ್ ಅಲ್ಲಿ ನಮಗೆ 1999 ಅಲ್ಲಿ ನಡೆದ ಒಂದು ಪ್ಲೇನ್ ಹೈಜಾಕ್ ನ ತೋರಿಸ್ತಾರೆ. ಪಾಕಿಸ್ತಾನದ ಟೆರರಿಸ್ಟ್ಗಳು ಭಾರತೀಯರು ಇರೋ ಪ್ಲೇನ್ ನ ಹೈಜಾಕ್ ಮಾಡಿರ್ತಾರೆ. ಇಂಡಿಯನ್ ಗವರ್ನಮೆಂಟ್ ಗೆ ಇಂಡಿಯಾ ಜೈಲಲ್ಲಿ ಇರೋ 36 ಜನ ಟೆರರಿಸ್ಟ್ ಗಳನ್ನ ರಿಲೀಸ್ ಮಾಡೋಕೆ ಬೇಡಿಕೆ ಇಟ್ಟಿರ್ತಾರೆ. ನೆಗೋಷಿಯೇಷನ್ ನಡೀತಾ ಇರುತ್ತೆ. ಟೆರರಿಸ್ಟ್ ಗಳು 36ರಿಂದ ಕೇವಲ 3 ಜನ ಟೆರರಿಸ್ಟ್ ರಿಲೀಸ್ ಮಾಡಿ ಸಾಕು ಅನ್ನೋ ಸ್ಥಿತಿಗೆ ಬಂದು ನಿಂತ್ಕೊಳ್ತಾರೆ. ಅವ್ರ ಜೊತೆ ಅಜಯ್ ಸನ್ಯಾಲ್ ಅನ್ನೋ ಇಂಟೆಲಿಜೆನ್ಸ್ ಬ್ಯೂರೋನ ಡೈರೆಕ್ಟರ್ ನೆಗೋಷಿಯೇಷನ್ ಮಾಡ್ತಾ ಇರ್ತಾನೆ. ಅಜಯ್ 3 ಜನ ಟೆರರಿಸ್ಟ್ ಗಳನ್ನು ಕೂಡ ರಿಲೀಸ್ ಮಾಡೋಕೆ ಒಪ್ಕೊಳ್ತಾ ಇರಲ್ಲ. ಆದ್ರೆ ಗವರ್ನಮೆಂಟ್ ಇಂದ ಡೀಲ್ ಮಾತಾಡೋಕೆ ಆರ್ಡರ್ ಬರುತ್ತೆ. ಅಜಯ್ ಸರಿ ಅಂತ ಪ್ಲೇನ್ ಹತ್ತುತ್ತಾನೆ. ಅಲ್ಲಿ ಆಲ್ರೆಡಿ ಒಬ್ಬ ವ್ಯಕ್ತಿ ಕತ್ತು ಕೊಯ್ದು ಸಾಯಿಸಿರ್ತಾರೆ. ಅದ್ನ ನೋಡಿ ಅಜಯ್ ಹೈಜಾಕ್ ಮಾಡಿದ್ದ ಟೆರರಿಸ್ಟ್ ಗಳ ಜೊತೆ 3 ಜನ ಟೆರರಿಸ್ಟ್ ಗಳನ್ನ ರಿಲೀಸ್ ಮಾಡೋಕೆ ಒಪ್ಕೋತಾನೆ. ಇದನ್ನೆಲ್ಲ ನೋಡಿ ಅಜಯ್ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ನ ನೋಡ್ಕೊಳ್ಳೋ ದೇವದತ್ ಅನ್ನೋ ಮಿನಿಸ್ಟರ್ಗೆ ಈ ಟೆರರಿಸ್ಟ್ ನಿರ್ಮೂಲನೆ ಮಾಡೋಕೆ 3-4 ಪ್ಲಾನ್ ಇರೋ ಒಂದು ಫೈಲ್ ನ ಕೊಡ್ತಾನೆ. ಆದ್ರೆ ದೇವದತ್ ಅದನ್ನ ಇಗ್ನೋರ್ ಮಾಡ್ತಾನೆ. ಆದ್ರೆ 2001 ಡಿಸೆಂಬರ್ 13ನೇ ತಾರೀಕು ಪ್ಲೇನ್ ಹೈಜಾಕ್ ಮಾಡಿದ್ದ ಟೆರರಿಸ್ಟ್ ಗಳಲ್ಲಿ ಇದ್ದ ಒಬ್ಬ ಟೆರರಿಸ್ಟ್ ಅವನ ಜೊತೆ 4-5 ಜನ ಟೆರರಿಸ್ಟ್ ಗಳನ್ನ ಕರ್ಕೊಂಡು ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅದ್ರಲ್ಲಿ ಎಷ್ಟೊಂದು ಜನ ಪೊಲೀಸರು ಸತ್ತೋಗ್ತಾರೆ. ಕಡೆಗೆ ಆ ಟೆರರಿಸ್ಟ್ ಗಳನ್ನ ಎಲಿಮಿನೇಟ್ ಮಾಡ್ತಾರೆ. ಆದ್ರೆ ಡ್ಯಾಮೇಜ್ ಆಗೋಗಿರುತ್ತೆ. ಅದಕ್ಕೆ ಇವಾಗ ದೇವದತ್ ಅಜಯ್ ಕೊಟ್ಟಿದ್ದ ಫೈಲ್ ನ ಓದ್ತಾನೆ. ಅದ್ರಲ್ಲಿರೋ 3 ಪ್ಲಾನ್ ನಲ್ಲಿ ಮಿಷನ್ ದುರಂಧರ್ ಅನ್ನೋ ಪ್ಲಾನ್ ಗೆ ದೇವದತ್ ಓಕೆ ಅಂತಾನೆ. ಮಿಷನ್ ದುರಂಧರ್ ಅಂದ್ರೆ ಇಂಡಿಯಾ ಇಂದ ಟ್ರೈನ್ ಆಗಿರೋ ಒಬ್ಬ ಸ್ಪೈನ ಪಾಕಿಸ್ತಾನ ಒಳಗೆ ಕಳಿಸಿ ಅಲ್ಲಿರೋ ಗ್ಯಾಂಗ್ ಒಳಗೆ ಸೇರ್ಕೊಂಡು ಅವ್ರ ಪ್ಲಾನ್ ಎಲ್ಲಾನು ಇಂಡಿಯಾ ಐಬಿಗೆ ತಿಳಿಸೋದು. ಅದಕ್ಕೆ ದೇವದತ್ ಒಪ್ಕೋತಾನೆ. ಅದರ ಪ್ರಕಾರ ಈ ಕಥೆಯ ನಾಯಕ ರಣವೀರ್ ಸಿಂಗ್ ನ ಪಾಕಿಸ್ತಾನಕ್ಕೆ ಕಳಿಸ್ತಾರೆ. ಅವನಿಗೆ ಹಮ್ಜಾ ಅಲಿ ಮಜಾರಿ ಅನ್ನೋ ಬಲೋಚಿಸ್ತಾನ್ ನೇಮ್ ಕೊಟ್ಟು ಕಳಿಸ್ತಾರೆ. ಯಾಕಂದ್ರೆ ಬಲೋಚಿಸ್ತಾನ್ಗೂ ಪಾಕಿಸ್ತಾನ್ಗೂ ಆಗಲ್ಲ. ಅದ್ರಿಂದ ಬಲೋಚ್ ಕಮ್ಯುನಿಟಿಯ ಗ್ಯಾಂಗ್ ಒಂದು ಗುಂಪು ಕಟ್ಕೊಂಡು ಪಾಕಿಸ್ತಾನದ ISI ವಿರುದ್ಧ ಹೋರಾಡ್ತಾ ಇರ್ತಾರೆ. ಅದಕ್ಕೆ ಬಲೋಚ್ ಕಮ್ಯುನಿಟಿಯ ಗ್ಯಾಂಗ್ ಒಳಗೆ ಹೋದ್ರೆ ಪಾಕಿಸ್ತಾನದ ಪ್ಲಾನ್ ನ ಈಸಿಯಾಗಿ ತಿಳ್ಕೋಬಹುದು ಅಂತ. ಅದಕ್ಕೆ ಹಮ್ಜಾ ಮೊದಲು ಕರಾಚಿಯ ಲ್ಯಾರಿ ಅನ್ನೋ ಟೌನ್ಗೆ ಹೋಗ್ತಾನೆ. ಅಲ್ಲಿ ಒಂದು ಜ್ಯೂಸ್ ಅಂಗಡಿಗೆ ಹೋಗ್ತಾನೆ. ಅಲ್ಲಿ ಜ್ಯೂಸ್ ಕುಡಿದು ಕೆಲಸ ಇದೆಯಾ ಅಂತ ಕೇಳ್ತಾನೆ. ಯಾಕಂದ್ರೆ ಜ್ಯೂಸ್ ಅಂಗಡಿಯ ಆಲಂ ಅನ್ನೋ ವ್ಯಕ್ತಿ ಕೂಡ ಇಂಡಿಯಾದ ಸ್ಪೈ ಆಗಿರ್ತಾನೆ. ಕಡೆಗೆ ಹಮ್ಜಾಗೆ ಆ ಅಂಗಡಿಯಲ್ಲಿ ಕೆಲಸ ಸಿಗುತ್ತೆ. ಹೀಗೆ 1 ವರ್ಷ ಕಳೆಯುತ್ತೆ. ಆದ್ರೆ ಹಮ್ಜಾಗೆ ಇನ್ನು ಯಾವ ಗ್ಯಾಂಗ್ ಮೆಂಬರ್ಸ್ನು ಭೇಟಿಯಾಗೋಕೆ ಆಗಿರಲ್ಲ. ಅವಾಗ ಆಲಂ ಬಾಯ್ ಹಮ್ಜಾಗೆ ಅಲ್ಲಿರೋ ಗ್ಯಾಂಗ್ ಗಳ ಬಗ್ಗೆ ಹೇಳ್ತಾನೆ. ಮೇನ್ ಆಗಿ 2 ಗ್ಯಾಂಗ್, ಒಂದು ರೆಹಮಾನ್ ಡಕಾಯ್ತು, ಇನ್ನೊಂದು ಬಾಬು ಡಕಾಯ್ತು. ರೆಹಮಾನ್ ಡಕಾಯ್ತ್ ಬಾಬು ಡಕಾಯ್ತ್ ನ ಮಗನೇ ಆಗಿರ್ತಾನೆ. ಆದ್ರೆ ಅದು ಅಕ್ರಮ ಸಂಬಂಧ ಆಗಿದ್ರಿಂದ ರೆಹಮಾನ್ ಡಕಾಯ್ತ್ ಅವನ್ ತಾಯಿನೇ ಕೊಲೆ ಮಾಡಿರ್ತಾನೆ. ಅದ್ರಿಂದ ಬಾಬು ಡಕಾಯ್ತ್ಗೂ ರೆಹಮಾನ್ ಡಕಾಯ್ತ್ಗೂ ಆಗ್ತಾ ಇರಲ್ಲ. ಇದನ್ನೆಲ್ಲ ಆಲಂ ಬಾಯ್ ಹಮ್ಜಾಗೆ ಹೇಳ್ತಾನೆ. ಇವಾಗ ಹಮ್ಜಾ ರೆಹಮಾನ್ ಡಕಾಯ್ತ್ ಗ್ಯಾಂಗ್ ಒಳಗೆ ಸೇರ್ಕೋಬೇಕು ಅಂತ ಅನ್ಕೋತಾನೆ. ಅದಕ್ಕೆ ಒಂದು ಆಪರ್ಚುನಿಟಿ ಕೂಡ ಸಿಗುತ್ತೆ. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕೆ ರಿಜ್ವಾನ್ ಅನ್ನೋ ಇನ್ನೊಬ್ಬ ಇಂಡಿಯನ್ ಸ್ಪೈ ಬರ್ತಾನೆ. ರಿಜ್ವಾನ್ ಇವಾಗ ಬಾಬು ಡಕಾಯ್ತ್ ಗ್ಯಾಂಗ್ ಅಲ್ಲಿ ಇರ್ತಾನೆ. ಈ ರೆಹಮಾನ್ ಡಕಾಯ್ತ್ ನ ಮಗ ನಯೀಮ್ ಅವನ್ ಫ್ರೆಂಡ್ ರಿಸೆಪ್ಷನ್ ಗೆ ಹೋಗೋದ್ರಲ್ಲಿ ಇರ್ತಾನೆ. ಅಲ್ಲಿ ನಯೀಮ್ ಮೇಲೆ ಬಾಬು ಡಕಾಯ್ತ್ ಕಡೆಯ 3 ಜನ ಅಟ್ಯಾಕ್ ಮಾಡೋಕೆ ಪ್ಲಾನ್ ಮಾಡಿರ್ತಾರೆ. ಹಮ್ಜಾ ಏನಾದ್ರೂ ನಯೀಮ್ ನ ಕಾಪಾಡಿದ್ರೆ ರೆಹಮಾನ್ ಡಕಾಯ್ತ್ ಗ್ಯಾಂಗ್ ಒಳಗೆ ಸೇರ್ಕೋಬಹುದು ಅಂತ ರಿಜ್ವಾನ್ ಹೇಳ್ತಾನೆ. ಹಮ್ಜಾ ಅದಕ್ಕೆ ಓಕೆ ಅಂತಾನೆ. ಆ ರಿಸೆಪ್ಷನ್ ಗೆ ಜ್ಯೂಸ್ ಸಪ್ಲೈ ಮಾಡೋಕೆ ಆಲಂ ಬಾಯ್ಗೆ ಹೇಳ್ತಾರೆ. ಹಮ್ಜಾ ಕೂಡ ರಿಸೆಪ್ಷನ್ ಅಲ್ಲಿ ಜ್ಯೂಸ್ ಸಪ್ಲೈ ಮಾಡ್ತಾ ಇರ್ತಾನೆ. ಅಲ್ಲಿಗೆ ನಯೀಮ್ ಬರ್ತಾನೆ. ಆದ್ರೆ ನಯೀಮ್ ಜೊತೆ ಅವನ್ ತಮ್ಮ ಫೈಜಲ್ ಕೂಡ ಬಂದ್ಬಿಡ್ತಾನೆ. ಅದಕ್ಕೆ ಆಲಂ ಫೈಜಲ್ ನಾನ್ ನೋಡ್ಕೋತೀನಿ, ನೀನು ನಯೀಮ್ ನ ಸೇವ್ ಮಾಡೋದ್ರ ಕಡೆ ಗಮನ ಕೊಡು ಅಂತಾನೆ. ರಿಜ್ವಾನ್ ಹೇಳಿದ ಹಾಗೆ ಬಾಬು ಡಕಾಯ್ತ್ ಕಡೆಯವರು ಅಟ್ಯಾಕ್ ಮಾಡ್ತಾರೆ. ಹಮ್ಜಾ ನಯೀಮ್ ದೂರ ದೂರ ಇರ್ತಾರೆ. ಹಮ್ಜಾ ಫೈಜಲ್ ನ ಕಾಪಾಡ್ತಾ ಇರ್ತಾನೆ. ಫೈಜಲ್ ನ ಆಲಂ ಬಾಯ್ಗೆ ಒಪ್ಪಿಸಿ ನಯೀಮ್ ನ ಕಾಪಾಡೋಕೆ ಹೋಗ್ತಾನೆ. ಆದ್ರೆ ನಯೀಮ್ಗೆ ಗುಂಡೇಟು ಬಿದ್ದು ಸತ್ತೋಗ್ತಾನೆ. ಅದ್ನ ನೋಡಿ ಹಮ್ಜಾಗೆ ಆಲಂ ಬಾಯ್ ಅಲ್ಲಿಂದ ಓಡೋಗೋಕೆ ಹೇಳ್ತಾರೆ. ನಯೀಮ್ ಸತ್ತಿದ್ನ ಅಲ್ಲಿದ್ದ ಜನ ಎಲ್ಲ ನೋಡ್ತಾರೆ. ಅದಕ್ಕೆ ಹಮ್ಜಾ ಅವನ್ ಪ್ಲಾನ್ ನ ಇಂಪ್ರೂವೈಸ್ ಮಾಡ್ಕೊಂಡು ನಯೀಮ್ ಎದೆ ಅಮ್ಕಿ ಬದುಕಿಸೋಕೆ ಟ್ರೈ ಮಾಡೋ ತರ ನಾಟಕ ಆಡ್ತಾ ಆಂಬುಲೆನ್ಸ್ ಗೆ ಕಾಲ್ ಮಾಡಿ ಅಂತ ಕೂಗ್ತಾ ಇರ್ತಾನೆ. ಹಾಗೆ ನಯೀಮ್ ನ ಆಸ್ಪತ್ರೆಗೆ ಸೇರಿಸ್ತಾರೆ. ಆದ್ರೆ ನಯೀಮ್ ಸತ್ತೋಗ್ತಾನೆ.
ಆಸ್ಪತ್ರೆಗೆ ರೆಹಮಾನ್ ಡಕಾಯಿತ್ ಬರ್ತಾನೆ. ಅವನ್ ಜೊತೆ ಅವನ್ ಕಸಿನ್ ಉಜೈರ್ ಡಕಾಯಿತ್ ಕೂಡ ಬರ್ತಾನೆ. ನಯೀಂ ಸತ್ತಿರೋದು ನೋಡಿ ರೆಹಮಾನ್ಗೆ ತುಂಬಾ ಬೇಜಾರಾಗುತ್ತೆ. ಅಲ್ಲಿಗೆ ಜಮೀಲ್ ಅನ್ನೋ ಮಿನಿಸ್ಟರ್ ಕೂಡ ಬಂದು ಮೊಸಳೆ ಕಣ್ಣೀರಾಗ್ತಾ ರೆಹಮಾನ್ಗೆ ಎಲೆಕ್ಷನ್ ಹತ್ರ ಬರ್ತಾ ಇದೆ, ಸ್ವಲ್ಪ ದಿನ ಬಾಬು ಡಕಾಯಿತ್ ಜೊತೆ ಗ್ಯಾಂಗ್ ವಾರ್ಗೆ ಹೋಗ್ಬೇಡ ಅಂತ ಹೇಳ್ತಾನೆ. ರೆಹಮಾನ್ ಸರಿ ಅಂತಾನೆ. ಅಲ್ಲಿ ಆಲಂ ಫೈಜಲ್ ನ ಕಾಪಾಡಿದ್ದು ಹಮ್ಜಾ ಅಂತ ಹೇಳ್ತಾನೆ. ಅದಕ್ಕೆ ಉಜೈರ್ ಹಮ್ಜಾಗೆ 1 ಲಕ್ಷ ದುಡ್ಡು ಕೊಡೋಕೆ ಅವನ್ ಕಡೆಯವರಿಗೆ ಹೇಳ್ತಾನೆ. ಆದ್ರೆ ಹಮ್ಜಾ, ನನ್ಗೆ ದುಡ್ಡು ಬೇಡ, ನೀವು ಬಲೋಚ್ ಕಮ್ಯುನಿಟಿ ಕಾಪಾಡೋಕೆ ಹೋರಾಡ್ತಾ ಇರೋರು, ನಾನೊಬ್ಬ ಬಲೋಚ್ ಆಗಿ ನಿಮ್ ಮಗನ ಕಾಪಾಡಿದ್ದು ಕಡಿಮೆನೆ ಅಂತ ಸ್ವಲ್ಪ ಎಮೋಷನಲ್ ಡೈಲಾಗ್ ಹೊಡಿತಾನೆ. ಅಲ್ಲಿ ಉಜೈರ್ಗೆ ಹಮ್ಜಾಗೆ ಗನ್ಗಳನ್ನ ಹ್ಯಾಂಡಲ್ ಮಾಡೋದು ಗೊತ್ತು ಅಂತ ಗೊತ್ತಾಗಿ ಅವನಿಗೆ ಗನ್ ಕೊಟ್ಟು ಗ್ಯಾಂಗ್ ಒಳಗೆ ಹಾಕೋತಾರೆ. ಅಲ್ಲಿಗೆ ರೆಹಮಾನ್ ಹೆಂಡತಿ ಅಳ್ತಾ ಬರ್ತಾಳೆ. ರೆಹಮಾನ್ ಅವನ ಹೆಂಡತಿನ ಸಮಾಧಾನ ಮಾಡ್ತಾನೆ. ಕಡೆಗೆ ನಯೀಂ ಅಂತ್ಯ ಸಂಸ್ಕಾರ ಎಲ್ಲ ಆಗುತ್ತೆ. ಉಜೈರ್ ಹಮ್ಜಾನ ಕರ್ಕೊಂಡೋಗಿ ಅವ್ರು ಮಾಡೋ ಡೀಲಿಂಗ್ಸ್ ಬಗ್ಗೆ, ಅವ್ರ ಅಡ್ಡಗಳ ಬಗ್ಗೆ, ಅಲ್ಲಿರೋ ಕಮ್ಯುನಿಟಿಗಳ ಬಗ್ಗೆ ಎಲ್ಲ ಹೇಳ್ತಾನೆ. ಹಮ್ಜಾ ಎಲ್ಲಾನು ತಿಳ್ಕೊಳ್ತಾ ಹೋಗ್ತಾನೆ. ನ್ಯೂಸ್ ಅಲ್ಲಿ ರೆಹಮಾನ್ ಡಕಾಯಿತ್ ಮಗ ಸತ್ತಿದ್ರು, ಎಲೆಕ್ಷನ್ಗೋಸ್ಕರ ರೆಹಮಾನ್ ಡಕಾಯಿತ್ ಸುಮ್ನೆ ಇದ್ದಾನೆ ಅಂತ ಬರ್ತಾ ಇರುತ್ತೆ. ಅದನ್ನ ನೋಡಿ ರೆಹಮಾನ್ಗೆ ತಡ್ಕೊಳ್ಳೋಕೆ ಆಗಲ್ಲ. ಅವನು ಗ್ಯಾಂಗ್ ಮೆಂಬರ್ಸ್ ಹತ್ರ ಬಂದು ಏನ್ ಮಾಡೋದು ಅಂತ ಕೇಳ್ತಾನೆ. ಉಜೈರ್ನು ಸೇರಿಸಿ ಎಲ್ರು ಎಲೆಕ್ಷನ್ ಮುಗಿಯೋವರೆಗೂ ಸುಮ್ನಿರೋದು ಒಳ್ಳೇದು ಅಂತಾರೆ. ಆದ್ರೆ ಹಮ್ಜಾ ಮಾತ್ರ, ಸತ್ತಿರೋದು ನಿಮ್ ಮಗ, ನಾವು ರಿವೆನ್ ತಗೊಳ್ಳೇಬೇಕು. ಬಾಬು ಡಕಾಯಿತ್ಗೆ ನೀವು ಅಟ್ಯಾಕ್ ಮಾಡಲ್ಲ ಅಂತ ಗೊತ್ತು, ಅದಕ್ಕೆ ಅವರು ಪ್ರಿಪೇರ್ ಕೂಡ ಆಗಿರಲ್ಲ. ಇವಾಗ ಅಟ್ಯಾಕ್ ಮಾಡಿದ್ರೆ ಬಾಬು ಡಕಾಯಿತ್ನ ಕೊಂದು ಅವನ್ ಟೆರಿಟರಿ ಮೇಲೆ ಹಿಡಿತ ಸಾಧಿಸಬಹುದು ಅಂತ ಹೇಳ್ತಾನೆ. ಅವನು ಹೇಳಿದ್ದು ರೆಹಮಾನ್ ಡಕಾಯಿತ್ಗೆ ಇಷ್ಟ ಆಗುತ್ತೆ. ಅದಕ್ಕೆ ಅವತ್ತೇ ರೆಹಮಾನ್ ಗ್ಯಾಂಗ್ ಬಾಬು ಡಕಾಯಿತ್ ಗ್ಯಾಂಗ್ ನ ಹುಡುಕಿ ಹೊಡೆದಾಕ್ತಾರೆ. ಜೊತೆಗೆ ಬಾಬು ಡಕಾಯಿತ್ನ ಕೂಡ ಒಂದ್ ಸರ್ಕಲ್ ಅಲ್ಲಿ ಹಿಡಿತಾರೆ. ಅಲ್ಲಿಗೆ ರೆಹಮಾನ್ ಡಕಾಯಿತ್ ನ ಕರೆಸ್ತಾರೆ. ಬಾಬು ರೆಹಮಾನ್ ಹತ್ರ ನಾನು ನಿನ್ ತಂದೆ ಏನು ಮಾಡ್ಬೇಡ ಅಂತ ಬೇಡ್ಕೊಳ್ತಾ ಇರ್ತಾನೆ. ಆದ್ರೆ ರೆಹಮಾನ್ ತೂಕ ಹಾಕೋ ಕೆಜಿ ಬುಡ್ ತಗೊಂಡು ತಲೆನ ಜಜ್ಜಾಗ್ತಾನೆ. ಬಾಬು ಡಕಾಯಿತ್ ಗ್ಯಾಂಗ್ ಕತೆ ಮುಗಿಯುತ್ತೆ. ಹಾಗೆ ದಿನಗಳು ಕಳೆಯುತ್ತೆ. ಕತೆ ಇವಾಗ 2007ಕ್ಕೆ ಬರುತ್ತೆ. ಅವಾಗ ಎಲೆಕ್ಷನ್ ನಲ್ಲಿ PAP ಪಾರ್ಟಿ ಕಡೆಯಿಂದ ಜಮೀಲ್ ಗೆಲ್ತಾನೆ. ದೊಡ್ಡ ಫಂಕ್ಷನ್ ಕೂಡ ಮಾಡ್ತಾ ಇರ್ತಾನೆ. ಅಲ್ಲಿಗೆ ರೆಹಮಾನ್ ಡಕಾಯಿತ್ ಬರ್ತಾನೆ. ಅವನ್ ಕ್ರೇಜ್ ನೋಡಿ ಜಮೀಲ್ಗೆ ಅವನ್ ಗೆಲ್ಲೋಕೆ ರೆಹಮಾನ್ ಡಕಾಯಿತೆ ಕಾರಣ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ರೆಹಮಾನ್ ಅಂದ್ರೆ ಅಲ್ಲಿರೋ ಬಲೋಚ್ ಕಮ್ಯುನಿಟಿಗೆ ಹುಚ್ಚು. ಅಲ್ಲಿ ಜಮೀಲ್ ಮಗಳು ಎಲಿನಾ ಇರ್ತಾಳೆ. ಅವಳನ್ನ ನೋಡಿ ಹಮ್ಜಾ ಲವ್ ಅಲ್ಲಿ ಬೀಳ್ತಾನೆ. ಅವಳಿಗೂ ಹಮ್ಜಾನ ನೋಡಿ ಅವನ್ ಮೇಲೆ ಇಂಟ್ರೆಸ್ಟ್ ಬರುತ್ತೆ. ಆ ಫಂಕ್ಷನ್ಗೆ ಕನಾನಿ ಬ್ರದರ್ಸ್ ಬರ್ತಾರೆ. ಅವರೇ PAP ಪಾರ್ಟಿ ಗೆಲ್ಲೋಕೆ ಫಂಡಿಂಗ್ ಮಾಡಿರೋದು. ಅವರು ರೆಹಮಾನ್ ಕ್ರೇಜ್ ನೋಡಿ ರೆಹಮಾನ್ಗೆ ಒಂದು ಪಾರ್ಟಿ ಮಾಡಿ ಎಲೆಕ್ಷನ್ಗೆ ನಿಂತ್ಕೊಳ್ಳೋಕೆ ಹೇಳ್ತಾರೆ. ಅದು ರೆಹಮಾನ್ಗೂ ಇಷ್ಟ ಆಗುತ್ತೆ. ಅದಕ್ಕೆ ರೆಹಮಾನ್ ಜಮೀಲ್ಗೆ ಒಂದು ಪಾರ್ಟಿ ಶುರು ಮಾಡೋದಾಗಿ ಹೇಳ್ತಾನೆ. ಅದನ್ನ ಕೇಳಿ ಜಮೀಲ್ಗೆ ಭಯ ಶುರು ಆಗುತ್ತೆ. ಆದ್ರೆ ತೋರಿಸ್ಕೊಳ್ಳಲ್ಲ. ಅದೇ ಟೈಮ್ಗೆ ಜಮೀಲ್ ಹೆಂಡತಿ ಬಂದು ಜಮೀಲ್ಗೆ ಎಲಿನ ಹೇಳಿದ್ ಮಾತ್ ಕೇಳ್ತಿಲ್ಲ ಅಂತಾಳೆ. ಜಮೀಲ್ ಮೊದ್ಲೇ ಕೋಪದಲ್ಲಿ ಇರ್ತಾನೆ. ಹೋಗಿ ಎಲಿನ ಫೋನ್ ಕಿತ್ತು ಬಿಸಾಕಿ ಮನೆ ಕಡೆ ಹೋಗ್ತಾನೆ. ಹಮ್ಜಾ ಎಲಿನ ಫೋನ್ ನ ಎತ್ಕೋತಾನೆ. ಆ ದಿನ ರಾತ್ರಿ ರೆಹಮಾನ್ ಡಕಾಯಿತ್ ಉಜೈರ್ ಹತ್ರ ಈ ಕನಾನಿ ಬ್ರದರ್ ಒಂದಿನಕ್ಕೆ ಎಷ್ಟು ದುಡಿತಾರೆ ಅಂತ ಕೇಳ್ತಾನೆ. ಅವರು ಈ ಹವಾಲಾ ದಂಧೆ ಅದು ಇದು ಅಂತ ಬೇಜಾನ್ ದಂಧೆ ಮಾಡ್ತಾ ಇರ್ತಾರೆ. ಅವ್ರ ದಂಧೆಗಳಲ್ಲಿ ಮೇನ್ ಆಗಿ ಇಂಡಿಯನ್ ರುಪೀಸ್ ನ 500 ರೂಪಾಯಿ ಮತ್ತೆ 1000 ರೂಪಾಯಿ ನೋಟುಗಳನ್ನ ಪ್ರಿಂಟ್ ಮಾಡೋದು. ಅವ್ರಿಗೆ ಹೇಗೋ ಪ್ರಿಂಟಿಂಗ್ ಪ್ಲೇಟ್ ಸಿಕ್ಕಿರುತ್ತೆ. ಅದರಿಂದ ದಿನಕ್ಕೆ 60 ಕೋಟಿ ದುಡ್ಡು ಮಾಡ್ತಾ ಇರ್ತಾರೆ. ಈ ಕನಾನಿ ಬ್ರದರ್ ಮಾಡ್ತಿರೋ ಫೇಕ್ ಮನಿ ಬಿಸ್ನೆಸ್ಗೆ ಇಂಡಿಯಾ ಅಲ್ಲಿ ಒಬ್ಬ ಮಿನಿಸ್ಟರ್ ಮತ್ತೆ ಅವನ್ ಮಗ ಸಪೋರ್ಟ್ ಮಾಡ್ತಾ ಇರ್ತಾರೆ. ಇದನ್ನ ಕೇಳಿ ಹಮ್ಜಾ ಸ್ವಲ್ಪ ಸೀರಿಯಸ್ ಆಗ್ತಾನೆ. ಅದನ್ನ ರೆಹಮಾನ್ ಅಬ್ಸರ್ವ್ ಮಾಡಿ ಏನ್ ವಿಷಯ ಅಂತ ಹಮ್ಜಾನ ಕೇಳ್ತಾನೆ. ಹಮ್ಜಾ ರೆಹಮಾನ್ ಡಕಾಯಿತ್ಗೆ, ನೀವು ಪೊಲಿಟಿಕಲಿ ಮೇಲೆ ಹೋಗ್ಬೇಕು ಅಂದ್ರೆ ನಿಮ್ಗೆ ರಿಚ್ ಫ್ರೆಂಡ್ಸ್ ಇರಬೇಕು, ನೀವು ಕನಾನಿ ಬ್ರದರ್ಸ್ ಜೊತೆ ಕೈ ಜೋಡಿಸೋದು ಒಳ್ಳೇದು ಅಂತ ಹೇಳ್ತಾನೆ. ಹಮ್ಜಾ ಹೇಳಿದ್ದು ರೆಹಮಾನ್ಗೆ ಇಷ್ಟ ಆಗುತ್ತೆ. ಅದಕ್ಕೆ ಹಮ್ಜಾಗೆ ಸ್ವಲ್ಪ ದುಡ್ಡು ಕೊಡ್ತಾರೆ. ಜೊತೆಗೆ ಒಂದು ಬೈಕ್ ನ ಗಿಫ್ಟ್ ಆಗಿ ಕೊಡ್ತಾರೆ. ಹಮ್ಜಾ ಬೈಕ್ ತಗೊಂಡು ಎಲಿನ ಮಾಡ್ತಿದ್ದ ಪಾರ್ಟಿಗೆ ಹೋಗ್ತಾನೆ. ಆದ್ರೆ ಸೆಕ್ಯೂರಿಟಿ ಹಮ್ಜಾನ ಒಳಗೆ ಬಿಡಲ್ಲ. ಅದಕ್ಕೆ ಹಮ್ಜಾ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾನೆ. ಎಲಿನ ಕಾರ್ ವೈರ್ ನ ಕಟ್ ಮಾಡ್ತಾನೆ. ಪೊಲೀಸ್ ರೈಡ್ ಆಗುತ್ತೆ. ಎಲಿನ ಎಸ್ಕೇಪ್ ಆಗೋಕೆ ಕಾರ್ ಕೂಡ ಸ್ಟಾರ್ಟ್ ಆಗಲ್ಲ. ಅವಾಗ ಅವಳು ಹಮ್ಜಾ ಜೊತೆ ಹೋಗ್ತಾಳೆ. ಹಮ್ಜಾ ಹೀರೋ ತರ ಪೊಲೀಸರಿಂದ ತಪ್ಪಿಸ್ಕೊಂಡು ಎಲಿನಾನ ಕರ್ಕೊಂಡೋಗಿ ಅವಳ ಮನೆಗೆ ಬಿಡ್ತಾನೆ. ಜೊತೆಗೆ ಅವನು ರೆಹಮಾನ್ ಡಕಾಯಿತ್ ಜೊತೆ ದುಡ್ಡಿಗೋಸ್ಕರ ಅಷ್ಟೇ ಕೆಲಸ ಮಾಡ್ತಾ ಇರೋದು ಅಂತ ಹೇಳ್ತಾನೆ. ಅಲ್ಲೇ ಹಮ್ಜಾ ಎಲಿನ ಮೊಬೈಲ್ ನ ಕೂಡ ವಾಪಸ್ ಕೊಡ್ತಾನೆ. ಅವಾಗ ಎಲಿನಾಗೆ ಇನ್ನೂ 19 ವರ್ಷ ಅಷ್ಟೇ. ಅದಕ್ಕೆ ಫುಲ್ ಇಂಪ್ರೆಸ್ ಆಗಿ ಹಮ್ಜಾ ಜೊತೆ ಲವ್ ಅಲ್ಲಿ ಬಿದ್ದೋಗ್ತಾಳೆ. ಇವಾಗ ಹಮ್ಜಾ ಈ ಫೇಕ್ ನೋಟ್ಸ್ ಬಗ್ಗೆ ಆಲಂ ಬಾಯಿಗೆ ತಿಳಿಸ್ತಾನೆ. ಅವನಿಂದ ಅದು ಇಂಡಿಯನ್ IB ಗೆ ಗೊತ್ತಾಗುತ್ತೆ. ಇದು ಅಜಯ್ ಸನ್ಯಾಲ್ಗೆ ಗೊತ್ತಾಗಿ ಎಲ್ಲ ಕಡೆ ಹೈ ಅಲರ್ಟ್ ಅಲ್ಲಿರೋಕೆ ಹೇಳ್ತಾನೆ. ಯಾಕಂದ್ರೆ ಅಜಯ್ಗೆ ಆ ಕನಾನಿ ಬ್ರದರ್ಸ್ಗೆ ಇಂಡಿಯಾದಲ್ಲೇ ಮಂತ್ರಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಎಸ್ಪೆಷಲಿ ಉತ್ತರ ಪ್ರದೇಶಲ್ಲಿರೋ MP. ಅಲ್ಲಿ ಗಡ್ಸಿರೋ ಮಿನಿಸ್ಟರ್ ಬರೋವರೆಗೂ ಏನು ಮಾಡೋಕೆ ಆಗಲ್ಲ ಅಂತ ಅಜಯ್ ಅವನ್ ಸಬಾರ್ಡಿನೇಟ್ ಬನ್ಸಲ್ಗೆ ಹೇಳ್ತಾನೆ. ಈ ಕಡೆ ರೆಹಮಾನ್, ಹಮ್ಜಾ, ಉಜೈರ್ ಎಲ್ರು ಕನಾನಿ ಬ್ರದರ್ ಫೇಕ್ ನೋಟ್ ಪ್ರಿಂಟ್ ಮಾಡೋ ಜಾಗಕ್ಕೆ ಹೋಗ್ತಾರೆ.
ಅಲ್ಲಿಗೆ ISI ನ ಚೀಫ್ ಮೇಜರ್ ಇಕ್ಬಾಲ್ ಬಂದಿರ್ತಾನೆ. ಅವನು ರೆಹಮಾನ್ ಜೊತೆ ಒಂದು ಡೀಲ್ ಮಾತಾಡ್ತಾನೆ. ಮೊದಲು ರೆಹಮಾನ್ಗೆ ಒಂದು ಪೇಪರ್ ಕೊಟ್ಟು ಅದ್ರಲ್ಲಿರೋ ಗನ್ಗಳನ್ನ ಡೆಲಿವರಿ ಕೊಟ್ರೆ $10 ಮಿಲಿಯನ್ ಕೊಡೋದಾಗಿ ಹೇಳ್ತಾರೆ. ಮೇಜರ್ ಇಕ್ಬಾಲ್ ಒಬ್ಬ ISI ಚೀಫ್. ರೆಹಮಾನ್ ನ ಕಮ್ಯುನಿಟಿಯ ಜನ ಹೋರಾಡ್ತಾ ಇರೋದು ಕೂಡ ISI ನ ವಿರುದ್ಧ. ಅದಕ್ಕೆ ರೆಹಮಾನ್ ಆಗಲ್ಲ ಅಂತಾನೆ. ಅವಾಗ ಮೇಜರ್ ಇಕ್ಬಾಲ್, ನೀವು ವೆಪನ್ ಅರೇಂಜ್ ಮಾಡಿದ್ರೆ ನಿಮ್ಮ ಪೊಲಿಟಿಕಲ್ ಕೆರಿಯರ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾನೆ. ಆ ವೆಪನ್ ನ ಎಲ್ಲಿ ಯೂಸ್ ಮಾಡ್ತೀರಾ ಅಂತ ಕೇಳಿದಾಗ ಮೇಜರ್ ಇಕ್ಬಾಲ್ ಇಂಡಿಯಾ ಅಲ್ಲಿ ಏನೋ ಮಾಡೋದಾಗಿ ಹೇಳ್ತಾನೆ. ರೆಹಮಾನ್ ಅವನ್ ಪೊಲಿಟಿಕಲ್ ಕೆರಿಯರ್ ಸ್ಟ್ರಾಂಗ್ ಮಾಡ್ಕೊಳ್ಳೋಕೆ ಆ ಡೀಲ್ಗೆ ಒಪ್ಕೋತಾನೆ. ಜೊತೆಗೆ ಅವನಿಗೆ ನಂಬಿಕೆ ದ್ರೋಹ ಮಾಡಿದ್ರೆ ಎಲ್ರೂ ಕೊಲ್ಲೋದಾಗಿ ವಾರ್ನಿಂಗ್ ಕೂಡ ಕೊಡ್ತಾನೆ. ಅದು ಈ ಕನಾನಿ ಬ್ರದರ್ಸ್ಗೆ ಇಷ್ಟ ಆಗಲ್ಲ. ಅದಕ್ಕೆ ಅವರು ಜಮೀಲ್ಗೆ ಕಾಲ್ ಮಾಡಿ ರೆಹಮಾನ್ ಪಾರ್ಟಿ ಶುರು ಮಾಡೋಕೆ ಹೊಟ್ಟಿದ್ದಾರೆ, ಅವನ್ನ ಮಟ್ಟ ಆಗದೆ ಇದ್ರೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ. ಜಮೀಲ್ ತಲೆ ಕೆಡುತ್ತೆ. ಆದ್ರೆ ಅವನ ಹತ್ರ ರೆಹಮಾನ್ ಡಕಾಯಿತ್ನ ಮಟ್ಟ ಹಾಕೋಕೆ ಒಂದು ವೆಪನ್ ಇರುತ್ತೆ. ಅದು SP ಚೌಧರಿ ಅಸ್ಲಾಂ. ಈ ಅಸ್ಲಾಂ ಒಂದ್ಸಲ 1997ರಲ್ಲೇ ರೆಹಮಾನ್ ಡಕಾಯಿತ್ನ ಅರೆಸ್ಟ್ ಮಾಡಿ ಎನ್ಕೌಂಟರ್ ಮಾಡೋಕೆ ಹೋಗಿರ್ತಾನೆ. ಆದ್ರೆ ಈ ಜಮೀಲೆ ಅದನ್ನ ತಡೆದು ಅಸ್ಲಾಂನ ಸಸ್ಪೆಂಡ್ ಮಾಡಿರ್ತಾನೆ. ಅದ್ರಿಂದಾನೇ ರೆಹಮಾನ್ ಜಮೀಲ್ಗೆ ಲಾಯಲ್ ಆಗಿದ್ದು. ಇವಾಗ ರೆಹಮಾನ್ ವಿರುದ್ಧ ಜಮೀಲ್ ಈ ಅಸ್ಲಾಂನ ಬಿಡೋಕೆ ಪ್ಲಾನ್ ಮಾಡಿ ಅಸ್ಲಾಂಗೆ ಕಾಲ್ ಮಾಡಿ ಮೀಟ್ ಮಾಡೋಕೆ ಹೇಳ್ತಾನೆ. ಈ ಕಡೆ ಹಮ್ಜಾ ಹೋಗಿ ಆಲಂ ಬೈನ ಮೀಟ್ ಮಾಡಿ 3rd ಅಕ್ಟೋಬರ್ ಕರಾಚಿಯಿಂದ ಇಂಡಿಯಾಗೆ ವೆಪನ್ ಹೋಗ್ತಾ ಇದೆ ಅಂತ ಹೇಳ್ತಾನೆ. ಅದು ಇಂಡಿಯಾದ IBಗೆ ಗೊತ್ತಾಗುತ್ತೆ. ಅವರು ಅಲರ್ಟ್ ಆಗ್ತಾರೆ. ಈ ಕಡೆ ರೆಹಮಾನ್ ಹಮ್ಜಾ ಮತ್ತೆ ಉಜೈರ್ ಜೊತೆ ಶಿರಾನಿ ಅನ್ನೋ ಬಲೋಚ್ ಕಮ್ಯುನಿಟಿಯ ರೆಬಲ್ ಲೀಡರ್ ನ ಭೇಟಿಯಾಗ್ತಾನೆ. ಶಿರಾನಿಗೆ ರೆಹಮಾನ್ ಮೇಲೆ ತುಂಬಾ ಗೌರವ ಇರುತ್ತೆ. ರೆಹಮಾನ್ ಅಕ್ಟೋಬರ್ 2ನೇ ತಾರೀಕೊಳಗೆ ವೆಪನ್ಗಳು ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಶಿರಾನಿ ಒಪ್ಕೊಂಡು ವೆಪನ್ ಗಳನ್ನ ತೋರಿಸ್ತಾನೆ. ರೆಹಮಾನ್ ಡಕಾಯತ್ ಖುಷಿಯಾಗೋಗ್ತಾನೆ. ಈ ಕಡೆ ಇವಾಗ ಜಮೀಲ್ SP ಚೌಧರಿ ಅಸ್ಲಾಂನ ಭೇಟಿಯಾಗ್ತಾನೆ. ಮತ್ತೆ ಅಸ್ಲಾಂನ ಪೊಲೀಸ್ ಫೋರ್ಸ್ಗೆ ಜಾಯ್ನ್ ಆಗೋಕೆ ಹೇಳಿ ಇಡೀ ಲ್ಯಾರಿ ಟೌನ್ ನ ಕ್ಲೀನ್ ಮಾಡೋಕೆ ಹೇಳ್ತಾನೆ. ಅದ್ರಲ್ಲೂ ಮೇನ್ ಆಗಿ ರೆಹಮಾನ್ ಕಥೆನ ಮುಗ್ಸೋಕೆ ಹೇಳ್ತಾನೆ. ಆದ್ರೆ ಅಸ್ಲಾಂಗೆ ಜಮೀಲ್ ರೆಹಮಾನ್ ಪಾರ್ಟಿ ಓಪನ್ ಮಾಡ್ತಾ ಇರೋದಕ್ಕೆ ಅವ್ನ ಹೆಲ್ಪ್ ಕೇಳ್ತಾ ಇರೋದು ಅಂತ ಗೊತ್ತಾಗಿ ಕೆಲವು ಕಂಡೀಷನ್ ಗಳನ್ನ ಹಾಕ್ತಾನೆ. ಅದೇನೆಂದ್ರೆ ಅಸ್ಲಾಂಗೆ ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಬೇಕು, ಜೊತೆಗೆ ಆಪರೇಷನ್ಗೆ ಒಂದು ಬೇಸ್ ಬೇಕು. ಅದರ ಲೊಕೇಶನ್ ಯಾರಿಗೂ ಗೊತ್ತಿರಬಾರ್ದು. ಮೇನ್ ಆಗಿ ಅಸ್ಲಾಂಗೆ ಯಾವ ಮಿನಿಸ್ಟರ್ ಕೂಡ ಅಡ್ಡ ಬರಬಾರ್ದು, ಜಮೀಲ್ನು ಸೇರಿಸಿ. ಈ ಕಂಡೀಷನ್ ಗಳನ್ನ ಅಸ್ಲಾಂ ಜಮೀಲ್ಗೆ ಹೇಳ್ತಾನೆ. ಜಮೀಲ್ ಅದಕ್ಕೆ ಒಪ್ಕೋತಾನೆ. ಜಮೀಲ್ಗೆ ಇವಾಗ ಬೇಕಾಗಿರೋದು ಒಂದೇ, ರೆಹಮಾನ್ ಡಕಾಯತ್ ಕತೆ ಮುಗಿಯೋದು. ಅದಕ್ಕೆ ಏನ್ ಬೇಕಾದ್ರೂ ಮಾಡೋಕೆ ಸಿದ್ಧ ಇರ್ತಾನೆ. ಅಸ್ಲಾಂ ಜಮೀಲ್ ಮನೆಯಿಂದ ಹೋಗೋದನ್ನ ಎಲಿನಾ ನೋಡ್ತಾಳೆ. ಎಲಿನಾ ಕೋಚಿಂಗ್ ಕ್ಲಾಸ್ಗೆ ಹೋಗ್ಬೇಕು ಅಂತ ಜಮೀಲ್ ಹತ್ರ ದುಡ್ಡಿಸ್ಕೊಂಡು ಹಮ್ಜಾ ಜೊತೆ ಊರ್ ಸುತ್ತೋಕೆ ಹೋಗ್ತಾಳೆ. ನ್ಯೂಸ್ ಪೇಪರ್ ಅಲ್ಲಿ ಅಸ್ಲಾಂ ಮತ್ತೆ ಡಿಪಾರ್ಟ್ಮೆಂಟ್ಗೆ ಜಾಯ್ನ್ ಆಗಿರೋದು ನೋಡಿ ಎಲಿನಾ ಹಮ್ಜಾಗೆ ಅಸ್ಲಾಂ ನಮ್ ತಂದೆನ ಭೇಟಿ ಮಾಡೋಕೆ ಬಂದಿದ್ದ ಅಂತ ಹೇಳ್ತಾಳೆ. ಅದಕ್ಕೆ ಹಮ್ಜಾ ಜಮೀಲ್ ಏನೋ ಪ್ಲಾನ್ ಮಾಡ್ತಾ ಇದ್ದಾನೆ ಅಂತ ಎಲಿನಾಗೆ ಮತ್ತೆ ಅಸ್ಲಾಂ ನಿಮ್ ಮನೆಗೆ ಬಂದ್ರೆ ಒಂದ್ ಕಣ್ಣಿಟ್ಟಿರು ಅಂತ ಹೇಳ್ತಾನೆ. ಹಾಗೆ ಮೇಜರ್ ಇಕ್ಬಾಲ್ಗೆ ವೆಪನ್ ಕೊಡೋ ದಿನ ಬರುತ್ತೆ. ಅವತ್ತೇ ಫೈಸಲ್ ಹುಷಾರ್ ತಪ್ತಾನೆ. ಅದಕ್ಕೆ ರೆಹಮಾನ್ ಫೈಸಲ್ ನ ಕರ್ಕೊಂಡು ಅವನ ಹೆಂಡತಿ ಜೊತೆ ಆಸ್ಪತ್ರೆಗೆ ಹೋಗ್ತಾನೆ. ಹಮ್ಜಾ ಮತ್ತೆ ಉಜೈರ್ ವೆಪನ್ ತಗೊಂಡು ಕನಾನಿ ಬ್ರದರ್ಸ್ ಬೇಸ್ಗೆ ಹೋಗ್ತಾರೆ. ಅಲ್ಲಿ ವೆಪನ್ಸ್ ಕೊಡ್ತಾರೆ, ದುಡ್ಡು ಇಸ್ಕೋತಾರೆ. ಹಮ್ಜಾನೆ ವೆಪನ್ ನ ಕೆಲವು ಟೀನೇಜ್ ಹುಡುಗರ ಕೈಗೆ ಕೊಡ್ತಾನೆ. ಮಾರನೇ ದಿನವೇ ಇಂಡಿಯಾ ಮೇಲೆ ಅಟ್ಯಾಕ್ ಆಗೋದ್ರಲ್ಲಿ ಇರುತ್ತೆ. ಆದ್ರೆ ಮೇಜರ್ ಇಕ್ಬಾಲ್ ಡೇಟ್ ಚೇಂಜ್ ಮಾಡಿರ್ತಾನೆ. ಯಾಕಂದ್ರೆ ಇಂಡಿಯಾಗೆ ನ್ಯೂಸ್ ಲೀಕ್ ಆಗಿದೆ ಅಂತ ಇಕ್ಬಾಲ್ಗೆ ಗೊತ್ತಾಗಿರುತ್ತೆ. ಅದನ್ನ ಲೀಕ್ ಮಾಡಿರೋದು ಯಾರು ಅಂತ ಕೂಡ ಗೊತ್ತಾಗಿರುತ್ತೆ. ಆದ್ರೆ ಇಕ್ಬಾಲ್ಗೆ ಅದು ಹಮ್ಜಾ ಅಂತ ಗೊತ್ತಿರಲ್ಲ. ಯಾರೋ ಬೇರೊಬ್ಬ ಸ್ಪೈನ ಹಿಡ್ದಿರ್ತಾರೆ. ಅವನಿಗೆ ಚಿತ್ರ ಹಿಂಸೆ ಕೊಡ್ತಾ ಇರ್ತಾರೆ. ಅದು ಕೂಡ ಹಮ್ಜಾ ಮುಂದೆನೆ. ಅದ್ನ ನೋಡಿ ಹಮ್ಜಾಗೆ ರಕ್ತ ಕುದಿತಾ ಇರುತ್ತೆ. ಆದ್ರೂ ಏನು ಮಾಡೋಕೆ ಆಗಲ್ಲ. ಸುಮ್ನೆ ದುಡ್ಡು ತಗೊಂಡು ಅಲ್ಲಿಂದ ಹೋಗ್ತಾರೆ. ಆದ್ರೆ ಈ ಕಡೆ ರೆಹಮಾನ್ ಮೇಲೆ ಅಸ್ಲಾಂ ಅಟ್ಯಾಕ್ ಮಾಡ್ತಾನೆ. ರೆಹಮಾನ್ ಅವನ ಹೆಂಡತಿ ಜೊತೆ ಫೈಸಲ್ ನ ಆಸ್ಪತ್ರೆಗೆ ಕಳಿಸಿ ಅವನು ಅಸ್ಲಾಂಗೆ ಸರೆಂಡರ್ ಆಗ್ತಾನೆ. ಅಸ್ಲಾಂ ರೆಹಮಾನ್ ನ ಎನ್ಕೌಂಟರ್ ಮಾಡೋಕೆ ಒಂದು ಸೀಕ್ರೆಟ್ ಲೊಕೇಶನ್ಗೆ ಕರ್ಕೊಂಡೋಗ್ತಾನೆ. ಈ ಕಡೆ ಆ ವಿಷಯ ಹಮ್ಜಾ ಮತ್ತೆ ಉಜೈರ್ಗೆ ಗೊತ್ತಾಗುತ್ತೆ. ಉಜೈರ್ ಜಮೀಲ್ಗೆ ಕಾಲ್ ಮಾಡಿ ರೆಹಮಾನ್ ನ ಬಿಡಿಸಿ ಅಂತ ಹೇಳ್ತಾನೆ. ಜಮೀಲ್ ಸರಿ ಅಂತಾನೆ. ಆದ್ರೆ ಏನು ಮಾಡಲ್ಲ, ಯಾಕಂದ್ರೆ ಅವನಿಗೆ ಬೇಕಿರೋದು ಅದೇನೆ. ಇವಾಗ ಹಮ್ಜಾ ಉಜೈರ್ ಜೊತೆ ಮನೆಗೆ ಹೋಗ್ತಾನೆ. ಅಡಿಗೆ ಬಟ್ಟನ ಹಿಡ್ಕೊಂಡು ಫೈಸಲ್ ಊಟದಲ್ಲಿ ಏನಾಗ್ದೆ ಅಂತ ಕೇಳ್ತಾನೆ. ಯಾಕಂದ್ರೆ ರೆಹಮಾನ್ ಫೈಸಲ್ ನ ಕರ್ಕೊಂಡು ಹೋಗುವಾಗ ಈ ಅಡಿಗೆ ಭಟ್ಟ ಮಾಡಿ ಮೇಲೆ ನಿಂತ್ಕೊಂಡು ಯಾರ ಜೊತೆನೋ ಫೋನ್ ಅಲ್ಲಿ ಮಾತಾಡೋದ್ನ ಹಮ್ಜಾ ಅಬ್ಸರ್ವ್ ಮಾಡಿರ್ತಾನೆ. ಅದಕ್ಕೆ ಅಡಿಗೆ ಭಟ್ಟನ 3 ಬೆರಳನ್ನ ಕಿತ್ತಾಕ್ತಾನೆ. ಅವಾಗ ಅವನು ಫೈಸಲ್ ಊಟಕ್ಕೆ ಒಂದು ಔಷಧಿ ಹಾಕಿದ್ದೆ, ಅದನ್ನ ಕೊಟ್ಟಿದ್ದು ಅರ್ಷದ್ ಪಪ್ಪು ಅಂತಾನೆ. ಇವನು ಒಬ್ಬ ಗ್ಯಾಂಗ್ಸ್ಟರ್. ಮುಂಚೆ ಬಾಬು ಡಕಾಯತ್ ಜೊತೆ ಇರ್ತಾನೆ. ಅಡಿಗೆ ಭಟ್ಟನ ಮೇಲೆ ಉಜೈರ್ಗೆ ಕೋಪ ಬಂದು ಎಳ್ಕೊಂಡೋಗಿ ಶೂಟ್ ಮಾಡಿ ಬಿಸಾಕ್ತಾನೆ. ಅವಾಗ ಹಮ್ಜಾಗೆ ಎಲಿನ ಕಾಲ್ ಮಾಡ್ತಾಳೆ. ಒಂದ್ ವಿಡಿಯೋ ಕಳಿಸಿದೀನಿ ನೋಡು ಅಂತಾಳೆ. ಅದ್ರಲ್ಲಿ ಅರ್ಷದ್ ಪಪ್ಪು ಮತ್ತೆ ಜಮೀಲ್ SP ಚೌಧರಿ ಜೊತೆ ರೆಹಮಾನ್ ನ ಎತ್ತೋಕೆ ಡೀಲ್ ಮಾಡ್ಕೊಳ್ಳೋದು ರೆಕಾರ್ಡ್ ಆಗಿರುತ್ತೆ. ಅದನ್ನ ಎಲಿನಾನೇ ರೆಕಾರ್ಡ್ ಮಾಡಿರ್ತಾಳೆ.
ಅದನ್ನ ನೋಡಿ ಹಂಸಾ ಇಲಿನಾಗೆ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ನಮ್ಮನೆಗೆ ಹೋಗು ಅಂತ ಹೇಳಿ ಜಮೀಲ್ಗೆ ಆ ವಿಡಿಯೋ ಕಳಿಸಿ, ಇನ್ನೊಂದ್ ಗಂಟೆಲಿ ರೆಹಮಾನ್ ಡಕಾಯಿತ್ ರಿಲೀಸ್ ಆಗ್ಬೇಕು, ನಿನ್ ಮಗಳು ಕೂಡ ನನ್ ಕಸ್ಟಡಿಯಲ್ಲೇ ಇದ್ದಾಳೆ ಅಂತಾನೆ. ಅದಕ್ಕೆ ಜಮೀಲ್ ಅಸ್ಲಾಂಗೆ ಕಾಲ್ ಮಾಡಿ ರೆಹಮಾನ್ಗೆ ಏನು ಮಾಡಬೇಡ ಅಂತಾನೆ. ಆದ್ರೆ ಅಸ್ಲಾಂ ಕೇರೆ ಮಾಡಲ್ಲ. ಜಮೀಲ್ ಹಂಸಾಗೆ ಕಾಲ್ ಮಾಡಿ ಅಸ್ಲಾಂ ನನ್ ಮಾತ್ ಕೇಳ್ತಾ ಇಲ್ಲ ಅಂತಾನೆ. ಅವಾಗ ಹಂಸಾ ಜಮೀಲ್ ಹತ್ರ ಲ್ಯಾರಿ ಟಾಸ್ಕ್ ಫೋರ್ಸ್ ಬೇಸ್ ಬಗ್ಗೆ ಕೇಳಿ ಅಲ್ಲಿಗೆ ಹೋಗಿ ಅಸ್ಲಾಂ ಕಡೆಯ 40 ಆಫೀಸರ್ಗೆ ಹೊಡೆದು ಅಸ್ಲಾಂಗೆ ವಿಡಿಯೋ ಕಾಲ್ ಮಾಡ್ತಾನೆ. ಇದರಿಂದ ಅಸ್ಲಾಂ ರೆಹಮಾನ್ ನ ರಿಲೀಸ್ ಮಾಡ್ಲೇಬೇಕಾಗುತ್ತೆ. ಹಂಸಾನ ಬುದ್ಧಿವಂತಿಕೆಯಿಂದ ರೆಹಮಾನ್ ರಿಲೀಸ್ ಆಗಿದ್ಕೆ ಹಂಸಾ ಅಂತೂ ರೆಹಮಾನ್ಗೆ ತುಂಬಾ ಕ್ಲೋಸ್ ಆಗ್ತಾನೆ. ಈ ಕಡೆ ಇಕ್ಬಾಲ್ ರೆಹಮಾನ್ ನ ಮತ್ತೆ ಕನಾನಿ ಬ್ರದರ್ಸ್ ಬೇಸ್ಗೆ ಕರೆಸ್ತಾನೆ. ಯಾಕಂದ್ರೆ ಅವತ್ತು ರೆಹಮಾನ್ ಕೊಟ್ಟಿದ್ದ ವೆಪನ್ಸ್ ಯೂಸ್ ಮಾಡ್ಕೊಂಡು ಮುಂಬೈನ ತಾಜ್ ಹೋಟೆಲ್ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಆಕ್ಚುಲಿ ಈ ಅಟ್ಯಾಕ್ ಗಳೆಲ್ಲ ನಿಜವಾಗ್ಲೂ ನಡೆದಿರೋ ಅಟ್ಯಾಕ್. ಆ ಪ್ಲೇನ್ ಐಜಾಕ್, ಪಾರ್ಲಿಮೆಂಟ್ ಮೇಲೆ ಆಗಿದ್ದ ಅಟ್ಯಾಕ್, ಇವಾಗ ಈ ಅಟ್ಯಾಕ್, ಇದೆಲ್ಲ ನಿಜ ಘಟನೆಗಳೇ. ತಾಜ್ ಹೋಟೆಲ್ ಮೇಲೆ ಅಟ್ಯಾಕ್ ಆಗಿರೋದು ನ್ಯೂಸ್ ಅಲ್ಲೆಲ್ಲ ಬರ್ತಾ ಇರುತ್ತೆ. ಅದನ್ನ ನೋಡಿ ಎಲ್ಲ ಖುಷಿಯಾಗಿರ್ತಾರೆ. ಆದ್ರೆ ಹಂಸಾ ಮಾತ್ರ ತುಂಬಾ ಕೋಪದಲ್ಲಿ ಇರ್ತಾನೆ. ಆದ್ರೆ ಅವನಿಗೆ ಏನು ಮಾಡೋಕೆ ಆಗ್ತಾ ಇರಲ್ಲ. ಆ ದಿನ ರಾತ್ರಿ ಹಂಸಾ ಹೋಗಿ ಆಲಂಬಾಯಿನ ಮೀಟ್ ಮಾಡ್ತಾನೆ. ಎಲ್ರೂನು ಕೊಂದಾಕ್ಬೇಕು ಅನ್ನೋ ಸಿಟ್ಟಲ್ಲಿ ಇರ್ತಾನೆ. ಆದ್ರೆ ಆಲಂಬಾಯಿ ಹಂಸಾನ ಸಮಾಧಾನ ಮಾಡಿ ಏನೇ ಮಾಡಿದ್ರು ತುಂಬಾ ಯೋಚನೆ ಮಾಡಿ ಮಾಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಹಂಸಾ ಸುಮ್ನಾಗ್ತಾನೆ. ಹಾಗೆ ದಿನಗಳು ಕಳೀತಾ 2009ನೇ ಇಸವಿ ಬರುತ್ತೆ. ಇವಾಗ ರೆಹಮಾನ್ ಅವನು ಒಂದು ಹೊಸ ಪಕ್ಷ ಕಟ್ಟಿರ್ತಾನೆ. ಅದಕ್ಕೆ PAP ಪಾರ್ಟಿಯ ಪ್ರೆಸಿಡೆಂಟ್ ಜಾರ್ವಾರಿ ಜಮೀಲ್ನ ಬಿಟ್ಟು ರೆಹಮಾನ್ ಕಡೆ ಒಲವು ತೋರಿಸ್ತಾ ಇರ್ತಾನೆ. PAP ಪಾರ್ಟಿ ಮತ್ತೆ ರೆಹಮಾನ್ ಪಾರ್ಟಿ ಎರಡು ಮೈತ್ರಿ ಆಗುತ್ತೆ. ಇದ್ರಿಂದ ಜಮೀಲ್ಗೆ ಉರಿತಾ ಇರುತ್ತೆ. ಇದನ್ನ ಹಂಸಾ ಅಬ್ಸರ್ವ್ ಮಾಡ್ತಾನೆ. ಹಾಗೆ ಒಂದು ಪ್ಲಾನ್ ಕೂಡ ಮಾಡ್ತಾನೆ. ಎಲಿನಾಗೆ ಅವಳ ತಂದೆನ ಮನೆಗೆ ಕರೆಯೋಕೆ ಹೇಳ್ತಾನೆ, ಮದುವೆ ಬಗ್ಗೆ ಮಾತಾಡೋಕೆ. ಜಮೀಲ್ ಮನೆಗೆ ಬಂದಾಗ ಹಂಸಾ, ನೀವು ಲ್ಯಾರಿನ ಇವ್ರಿಗೆ ಕೊಟ್ಟು ಪಕ್ಷ ನಡೆಸೋಕ್ಕಿಂತ ನಿಮ್ ರಿಲೇಟಿವ್ಗೆ ಕೊಡಿ ಅಂತ ಹೇಳ್ತಾನೆ. ಅಂದ್ರೆ ಇಂಡೈರೆಕ್ಟ್ ಆಗಿ ನಿಮ್ ಮಗಳನ್ ಮದುವೆ ಆಗೋ ನನ್ಗೆ ಕೊಡಿ ಅಂತ ಹೇಳಿದ ಹಾಗೆ. ಅದಕ್ಕೆ ಜಮೀಲ್ ಒಪ್ಕೋತಾನೆ, ಮದುವೆ ಕೂಡ ಮಾಡಿಸ್ತಾನೆ. ಹಂಸಾ ಮತ್ತೆ ಇಲಿನ ಮದುವೆಗೆ ರೆಹಮಾನ್ ಡಕಾಯಿತ್, ಕನಾನಿ ಬ್ರದರ್ಸ್, ಮೇಜರ್ ಇಕ್ಬಾಲ್ ಎಲ್ಲ ಬಂದಿರ್ತಾರೆ. ಅಲ್ಲಿ ಎಲ್ಲ ಕುಡಿದು ಇಂಡಿಯಾ ಮೇಲೆ ಇನ್ನೊಂದು ಅಟ್ಯಾಕ್ಗೆ ಡೀಲ್ ಮಾಡ್ಕೊಳ್ತಾ ಇರ್ತಾರೆ. ಅದಕ್ಕೆ ಮತ್ತೆ ವೆಪನ್ ಬೇಕು ಅಂತ ಇಕ್ಬಾಲ್ ಹೇಳ್ತಾನೆ. ಅವಾಗ ರೆಹಮಾನ್ ಉಜೈರ್ಗೆ ಯಾವತ್ ಫ್ರೀ ಇದೆ ಡೇಟ್ ಚೆಕ್ ಮಾಡು ಅಂತ ಹೇಳ್ತಾನೆ. ಹಂಸಾ 9th ಆಗಸ್ಟ್ ಅಂತಾನೆ. ಆದ್ರೆ ಅವತ್ತು ರೆಹಮಾನ್ಗೆ ಬೇರೆ ಕೆಲಸ ಇರುತ್ತೆ. ಅದಕ್ಕೆ ಹಂಸಾ ಬೇಕು ಬೇಕು ಅಂತ ಅವತ್ತೇ ಹೇಳ್ತಾನೆ. ಡೀಲ್ ಓಕೆ ಆಗುತ್ತೆ. ಇವಾಗ ಹಂಸಾ ರೆಹಮಾನ್ ಡಕಾಯಿತ್ ನ ಉಡೀಸ್ ಮಾಡ್ಬೇಕು ಅಂತ ಡಿಸೈಡ್ ಆಗ್ತಾನೆ. ಅವನಿದ್ರೆ ವೆಪನ್ ಸಪ್ಲೈ ಮಾಡ್ತಾನೆ ಇರ್ತಾರೆ ಅದಕ್ಕೆ. ಆಮೇಲೆ ಹಂಸಾ ಹೋಗಿ ಶಿರಾನಿನ ಭೇಟಿಯಾಗಿ 9ನೇ ತಾರೀಕು ವೆಪನ್ ರೆಡಿ ಮಾಡಿ ಉಜೈರ್ ಬಂದು ಡೆಲಿವರಿ ತಗೋತಾನೆ ಅಂತ ಹೇಳ್ತಾನೆ. ನೋಡಿದ್ರೆ ISI ಅವರು ಎಷ್ಟೊಂದು ಮಕ್ಕಳು ಕುಡಿಯೋ ನೀರಿಗೆ ವಿಷ ಹಾಕಿ ಸಾಯಿಸಿರ್ತಾರೆ. ಆಗಸ್ಟ್ 9ನೇ ತಾರೀಕು ಬರುತ್ತೆ. ರೆಹಮಾನ್ ಒಂದು ಪೈಪ್ಲೈನ್ ಉದ್ಘಾಟನೆ ಮಾಡ್ಬೇಕಿರುತ್ತೆ. ಶಿರಾನಿ ಹಂಸಾಗೆ ಕಾಲ್ ಮಾಡ್ತಾನೆ. ಆದ್ರೆ ಹಂಸಾ ರಿಸೀವ್ ಮಾಡಲ್ಲ. ಅದಕ್ಕೆ ಶಿರಾನಿ ಉಜೈರ್ಗೆ ಕಾಲ್ ಮಾಡ್ತಾನೆ. ಉಜೈರ್ ಹಂಸಾಗೆ ರೆಹಮಾನ್ ಜೊತೆ ಇರೋಕೆ ಹೇಳಿ ವೆಪನ್ ತಗೊಳ್ಳೋಕೆ ಹೋಗ್ತಾನೆ. ಇದು ರೆಹಮಾನ್ಗೆ ಗೊತ್ತಾಗಲ್ಲ. ವಾಪಸ್ ಲ್ಯಾರಿ ಟೌನ್ಗೆ ಹೋಗುವಾಗ ಹಂಸಾ ಗಾಡಿಲಿ ಎಲ್ರು ಮಲ್ಗಿರ್ತಾರೆ. ಅದಕ್ಕೆ ಹಂಸಾ ಗಾಡಿನ ಕಾಡಿನ ಕಡೆ ತಿರುಗಿಸ್ತಾನೆ. ಹಂಸಾ ಜಮೀಲ್ ಹೆಲ್ಪ್ ತಗೊಂಡು ಅಸ್ಲಾಂ ಜೊತೆ ಮೊದಲೇ ಡೀಲ್ ಮಾಡ್ಕೊಂಡಿರ್ತಾನೆ. ಫಾರೆಸ್ಟ್ ರೋಡ್ ಅಲ್ಲಿ ಬರ್ತೀವಿ, ರೆಹಮಾನ್ ನ ಎನ್ಕೌಂಟರ್ ಮಾಡಿ ಅಂತ. ಆದ್ರೆ ರೆಹಮಾನ್ಗೆ ನಿದ್ದೆಯಿಂದ ಎಚ್ಚರ ಆಗುತ್ತೆ. ಬೇರೆ ರೋಡ್ ಅಲ್ಲಿ ಹೋಗ್ತಾ ಇರೋದು ನೋಡಿ ಉಜೈರ್ ಬಗ್ಗೆ ಕೇಳ್ತಾನೆ. ಅವಾಗ ಮದುವೆಯಲ್ಲಿ 9 ಆಗಸ್ಟ್ ಅಂತ ಡೇಟ್ ಹೇಳಿದ್ದು ಹಂಸಾನೆ ಅಂತ ನೆನಪಾಗಿ ಹಂಸಾ ಉಲ್ಟಾ ಹೊಡಿತಾ ಇದ್ದಾನೆ ಅಂತ ಗೊತ್ತಾಗಿ ಹಂಸಾ ಮೇಲೆ ಅಟ್ಯಾಕ್ ಮಾಡ್ತಾನೆ. ಹಂಸಾಗೆ ಬೇರೆ ದಾರಿ ಇಲ್ಲದೆ ಕಾಡಲ್ಲಿ ಆಕ್ಸಿಡೆಂಟ್ ಮಾಡ್ತಾನೆ. ಕಷ್ಟಪಟ್ಟು ಕಾರಿಂದ ಇಳಿದು ಕಾಡೊಳಗೆ ಓಡೋಗ್ತಾನೆ. ಅವನಿಂದೆ ರೆಹಮಾನ್ ಕಡೆ ಅವನು ಓಡೋಗ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಅಸ್ಲಾಂ ಬಂದು ರೆಹಮಾನ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ರೆಹಮಾನ್ ಕೂಡ ಕಾಡೊಳಗೆ ಓಡೋಗ್ತಾನೆ. ಅಸ್ಲಾಂ ರೆಹಮಾನ್ ಹಿಂದೆ ಹೋಗ್ತಾನೆ. ಹಂಸಾ ಅವನ ಹಿಂದೆ ಬರ್ತಿದ್ದವನ್ನ ಹೊಡೆದಾಕ್ತಾನೆ. ಈ ಕಡೆ ರೆಹಮಾನ್ ಅಸ್ಲಾಂ ಫೈಟ್ ಅಲ್ಲಿ ರೆಹಮಾನ್ ಅಸ್ಲಾಂಗೆ ಚೆನ್ನಾಗಿ ಹೊಡಿತಾ ಇರ್ತಾನೆ. ಅವಾಗ ಅಲ್ಲಿಗೆ ಹಂಸಾ ಬರ್ತಾನೆ. ಆದ್ರೆ ರೆಹಮಾನ್ ಹಂಸಾಗೂ ಹೊಡಿತಾನೆ. ಕಡೆಗೆ ಹಂಸಾ ಎದ್ದು ರೆಹಮಾನ್ ಸಾಯೋ ತರ ಹೊಡಿತಾನೆ. ಅಸ್ಲಾಂ ರೆಹಮಾನ್ ಕತ್ತಿಗೆ ಶೂಟ್ ಮಾಡ್ತಾನೆ. ಆದ್ರೆ ರೆಹಮಾನ್ ಸಿಟಿಗೆ ಹೋಗೋವರೆಗೂ ಬದುಕೆ ಇರ್ಬೇಕು ಅಂತ ಹೇಳಿ ರೆಹಮಾನ್ ನ ಹಂಸಾನೆ ಎತ್ಕೊಂಡು ರೋಡ್ಗೆ ಹೋಗಿ ಒಂದ್ ಆಟೋಗೆ ಹಾಕೊಂಡು ಆಸ್ಪತ್ರೆಗೆ ಹೋಗ್ತಾನೆ. ಉಜೈರ್ಗೆ ಕಾಲ್ ಮಾಡಿ ಅಸ್ಲಾಂ ಅಟ್ಯಾಕ್ ಮಾಡದ ಆಸ್ಪತ್ರೆಗೆ ಬನ್ನಿ ಅಂತ ಹೇಳ್ತಾನೆ. ಕರೆಕ್ಟ್ ಆಗಿ ಆಸ್ಪತ್ರೆಗೆ ಹೋದಾಗ್ಲೇ ರೆಹಮಾನ್ ಸತ್ತು ಹೋಗ್ತಾನೆ. ಆಮೇಲೆ ಅಲ್ಲಿಗೆ ಉಜೈರ್ ಬರ್ತಾನೆ. ಎಲ್ಲರ ಕಣ್ಣಲ್ಲೂ ಹಂಸಾ ಒಳ್ಳೆನಾಗ್ತಾನೆ. ರೆಹಮಾನ್ ಡಕಾಯಿತ್ನು ಕೊಲೆ ಮಾಡ್ತಾನೆ. ಇದು ಪಾಕಿಸ್ತಾನ ಅಲ್ಲಿ ದೊಡ್ಡ ನ್ಯೂಸ್ ಆಗುತ್ತೆ. ಮೇಜರ್ ಇಕ್ಬಾಲ್ಗೆ ಇದನ್ನ ನೋಡಿ ಶಾಕ್ ಆಗುತ್ತೆ. ಹಾಗೆ ನಮ್ಗೆ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಇಲ್ಲಿ ಅಜಯ್ ಸನ್ಯಾಲ್ ಆಪರೇಷನ್ ದುರಂಧರ್ ಅಂದ್ರೆ ಏನು ಅಂತ ಹೇಳ್ತಾನೆ. ಪ್ರಪಂಚದ ಎಲ್ಲಾ ಕಡೆ ಅಟ್ಯಾಕ್ ಆಗೋದು ಈ ಪಾಕಿಸ್ತಾನಿ ISI ಏಜೆಂಟ್ ಗಳಿಂದ. ಅವರಿಗೆ ವೆಪನ್ ಸಿಗೋದು ಅವರ ಅಂಡರ್ ವರ್ಲ್ಡ್ ಇಂದ. ಅದಕ್ಕೆ ಅವರ ಅಂಡರ್ ವರ್ಲ್ಡ್ ಗೆ ಹೋಗಿ ಅವ್ರನ್ನ ಹೊಡೆದಾಕೋದೆ ಆಪರೇಷನ್ ದುರಂಧರ್. ಅದ್ರಲ್ಲೂ ಮೇನ್ ಆಗಿ ಟ್ರೈನ್ ಆಗಿರೋ ಯಾವುದೇ ರಾಯ್ ಏಜೆಂಟ್ ನ ಸ್ಪೈ ಆಗಿ ಕಳಿಸಿರಲ್ಲ. ಜೈಲಲ್ಲಿ ಯಾವುದೇ ಪರ್ಪಸ್ ಇಲ್ಲದೆ ಶಿಕ್ಷೆ ಅನುಭವಿಸ್ತಾ ಇರೋ ಕೈದಿಗಳನ್ನ ಕಳಿಸಿರ್ತಾರೆ.
ಹಮ್ಜಾ ಅಲಿ ಮಜಾರಿ ಕೂಡ ಕೈದಿನೇ. ಅವನ ನಿಜವಾದ ಹೆಸರು ಜಸ್ಕಿರತ್ ಸಿಂಗ್ ರಾಂಗಿ. ಈ ಆಪರೇಷನ್ ದುರಂದರ್ ಬಗ್ಗೆ ಹೇಳ್ತಾ ದುರಂದರ್ ಮೂವಿನ ಮುಗಿಸ್ತಾರೆ. ಇಲ್ಲಿಂದಾನೇ ದುರಂದರ್ 2 ಮೂವಿ ಕಂಟಿನ್ಯೂ ಆಗುತ್ತೆ. ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಪಾರ್ಟ್ 2 ಮೂವಿ ಕೂಡ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಚಾನಲ್ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.